ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಶ್ರೀಧರ್ ಬಾಳೆಕುಂದರ್ಗಿ. ನಮ್ಮ ಶ್ರೀರಕ್ಷ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಕಳೆದ ತರಗತಿಯಲ್ಲಿ ನಾವು ಪೇಪರ್ 2 KTT ಪೇಪರ್ 2 ಪ್ಯಾಟ್ರನ್ ಬಗ್ಗೆ ನೋಡಿದ್ದೇವೆ. ಇವತ್ತು ಏನಪ್ಪ ಅಂದ್ರೆ ಲ್ಯಾಂಗ್ವೇಜ್ 1 ಲ್ಯಾಂಗ್ವೇಜ್ 2 ಅಂತ ಹೇಳಿದ್ದೆ ಅಲ್ಲ ನಾನು. ಲ್ಯಾಂಗ್ವೇಜ್ 1 ಲ್ಯಾಂಗ್ವೇಜ್ 2 ಅದರಲ್ಲಿ 30 ಮಾರ್ಕ್ಸ್ ಇರ್ತದೆ. ಅದು 15 ಡಿವೈಡ್ ಆಗಿರ್ತದೆ. 15 ಮಾರ್ಕ್ಸ್ ಲ್ಯಾಂಗ್ವೇಜ್ ಅಂತ ಹೇಳಿದ್ದು, 15 ಮಾರ್ಕ್ಸ್ ಪೆಡಗಾಗಿ ಅಂತ ಹೇಳಿದ್ದು. ಬಟ್ ಅಲ್ಲಿ ಏನಪ್ಪ ಲ್ಯಾಂಗ್ವೇಜ್ ಮತ್ತು ಗ್ರಾಮರ್ ಐತಲ್ಲ, ಅದು ಸ್ಪಷ್ಟೀಕರಣ ಕೊಡೋಕೆ ಇವತ್ತು ನಾನು ಬಂದಿದ್ದೇನೆ. ಏನದು ಲ್ಯಾಂಗ್ವೇಜ್ ಅಂದರೆ ಏನಿರ್ತೈತೆ, 15 ಮಾರ್ಕ್ಸ್ ಪೆಡಗಾಗಿ ಅಂತೂ ಗೊತ್ತೇ ಇರ್ತದೆ ನಿಮ್ಗೆ, ಬೇರೆದ ಕಲ್ತೈತೆ. ಬಟ್ 15 ಮಾರ್ಕ್ಸ್ ಲ್ಯಾಂಗ್ವೇಜ್ ಇರ್ತೈತಿ. ಏನದು ಅಂದಾಗ ಅಲ್ಲಿ 15 ಮಾರ್ಕ್ಸ್ ಈಗ ನೋಡ್ರಿ, ಲ್ಯಾಂಗ್ವೇಜ್ 1 30 ಮಾರ್ಕ್ಸ್ ಅಂತ ಹೇಳಿದ್ದೆ. ಅಲ್ಲಿ 15 ಡಿವೈಡ್ ಆಗುತ್ತೆ. 15 ಈ 15 ಏನಿರ್ತೈತಿ ಪ್ಯೂರ್ಲಿ ಅಂದ್ರೆ ಇಲ್ಲಿ ಗ್ರಾಮರ್ ಅಂದ್ರೆ ಗ್ರಾಮರ್ ಇರೋಂಗಿಲ್ಲ, ಪ್ಯಾಸೇಜ್ ಮತ್ತು ಪೋಯಮ್ ಇರ್ತದೆ. ಏನಿರ್ತದೆ ಅಂದರೆ ಪ್ಯಾಸೇಜ್ ಗದ್ಯ ಭಾಗ ಪ್ಯಾಸೇಜ್ ಇರ್ತೈತಿ ಒಂದು 8 ಮಾರ್ಕ್ಸ್ದ. ಆಮೇಲೆ ಪೋಯಮ್ ಇರ್ತೈತಿ ಪದ್ಯ ಭಾಗ. ಆ ಪೋಯಮ್ ಕೊಟ್ಟಿರ್ತಾರೋ ಅದರ ರಿಲೇಟೆಡ್ ಕ್ವಶನ್ಸ್ ಅಲ್ಲಿ ಫ್ರೇಮ್ ಮಾಡಿರ್ತಾರೋ ಅದೊಂದು 7 ಮಾರ್ಕ್ಸ್. ಅಂದರೆ ಟೋಟಲ್ ಇಲ್ಲಿ ಎಷ್ಟು ಆಗ್ತೈತೆ ಅಂದರೆ 15 ಮಾರ್ಕ್ಸ್ ಆಗ್ತದೆ. ಫಾರ್ ಎಕ್ಸಾಂಪಲ್ ಇಲ್ಲಿ ಒಂದು ಕ್ವಶನ್ ಪೇಪರ್ ಐತಿ. ಇದೇನಂದ್ರೆ 2021 KTT ನಡೆಸಿದಂತಹ ಕ್ವಶನ್ ಪೇಪರ್ ಐತಿ. ಇಲ್ಲಿ ನೀವು ನೋಡ್ಬೋದು ನೋಡಿ, ಪಾರ್ಟ್ 1 ಕನ್ನಡ ಲ್ಯಾಂಗ್ವೇಜ್ ಐತಿ. ಪಾರ್ಟ್ 1 ಕನ್ನಡ ಲ್ಯಾಂಗ್ವೇಜ್ ಇದೆ. ಅಲ್ಲಿ ಟೋಟಲ್ ಎಷ್ಟು ಅಂದರೆ 8 ಮಾರ್ಕ್ಸ್ ಐತಿ. ಗದ್ಯ ಭಾಗ ಟೋಟಲ್ ಎಷ್ಟು ಐತ್ರಿ, 8 ಮಾರ್ಕ್ಸ್ ಐತಿ. ಟೋಟಲ್ ಇಲ್ಲಿ ಹೆಂಗಂದ್ರೆ 8 ಮಾರ್ಕ್ಸ್ ಐತಿ. ಮತ್ತು ನಂತರ ನೋಡೋದಂದರೆ ಇಲ್ಲಿ ಪೋಯಮ್ ಐತಿ. ಇಲ್ಲಿ 8 ಮಾರ್ಕ್ಸ್ ಏನು ಮುಗೀತದಲ್ಲ, ಆಫ್ಟರ್ ದಿಸ್ ಪೋಯಮ್ ದೇರ್ ಇಸ್ ಅ ಪೋಯಮ್ ಆಫ್ 7 ಮಾರ್ಕ್ಸ್. ಇಟ್ ಕಂಪ್ರೈಸ್ ಆಫ್ 7 ಮಾರ್ಕ್ಸ್ ಪೋಯಮ್ ಐತಿ. ಅಲ್ಲಿ ಕ್ವಶನ್ಸ್ ಕೊಟ್ಟಿರ್ತಾರೆ ಅವರು. ಇಲ್ಲಿ ಪೋಯಮ್ ಇಲ್ಲಿ ಎಂಡ್ ಆಗ್ತೈತಿ, ಇಲ್ಲಿ ಕ್ವಶನ್ಸ್ ಕೊಡ್ತಾರೆ ರಿಲೇಟೆಡ್ ಟು ಪೋಯಮ್. ಆ ಪೋಯಮ್ದಾಗ ಏನೇನು ಐತಿ ಅದೆಲ್ಲ ರಿಲೇಟೆಡ್ ಕ್ವಶನ್ಸ್ ಕೊಟ್ಟಿರ್ತಾರೆ ಇಲ್ಲಿ ತನಕ. ಟೋಟಲಿ 15 ಮಾರ್ಕ್ಸ್ ಆಗ್ತದೆ ಇದು. ಸೊ ಇಲ್ಲಾದರೂ ಹಂಗೆ ಇವನ್ ಲೈನ್ ಇಂಗ್ಲೀಷ್ ಲ್ಯಾಂಗ್ವೇಜ್ ಆಲ್ಸೋ ಇಟ್ ಈಸ್ ದ ಸೇಮ್. ಹಿಯರ್ ಇಟ್ ಈಸ್ ಅ ಇಂಗ್ಲೀಷ್ ಲ್ಯಾಂಗ್ವೇಜ್ ಪೇಪರ್ ಆ್ಯಂಡ್ ಇನ್ ದಿಸ್ ದೇರ್ ಈಸ್ ಅ ಪ್ಯಾಸೇಜ್. Okay, they have told that read the passage below and answer questions from 1 to 8. So there are totally 8 questions. Each carries 1 marks, 8 questions. And then after this 8, there is a poem. Read the text below and answer the questions from 9 to 15. There is the Violet. There is a poem called Violet, and there are from 9 to 15 questions. It means again 7 questions. This here the poem ends, here the question starts, begins 9, 10, 11 till 15. ಸೊ ಇದೇನಪ್ಪ ಅಂದರೆ ಇದೊಂದು ಸ್ಪಷ್ಟೀಕರಣ ಇತ್ತು. ಯಾಕಂದ್ರೆ ನಾವು ಗ್ರಾಮರ್ ಅಂತ ಅಂತೀವಿ, ಗ್ರಾಮರ್ ಅಂತ ಅಂದಿದ್ವಿ. ಬಟ್ ಗ್ರಾಮರ್ ಅಂದರೆ ಏನಂತ ಅನ್ನೋದು ಬೇಕಲ್ಲ ಅಲ್ಲಿ. ಗ್ರಾಮರ್ ಅಂತಂದ್ರೆ ಮತ್ತು ನೀವು ಹಳ್ಳಿ ಗುಪ್ಪಿ ಬುಕ್ ತೆಗಿ ಮತ್ತು ರೇಣನ್ ಮಾರ್ಟಿನ್ ಬುಕ್ ತೊಗೊಂಡು ಓದೋದು ಬೇಡ. ಅದಕ್ಕಾಗಿ ಏನಂದ್ರೆ ಇಲ್ಲಿ ಸ್ಪಷ್ಟೀಕರಣ ಕೊಡೋಕ್ಕಂತ ಇದು ಮಾಡಿದ್ದೀನಿ. ಇಲ್ಲಿ ಏನೈತೆ ಅಂದ್ರೆ 15 ಮಾರ್ಕ್ಸ್ ಇರ್ತದೆ. ಸೊ 15 ಮಾರ್ಕ್ಸ್ದಾಗ ಪ್ಯಾಸೇಜ್ 8 ಮಾರ್ಕ್ಸ್ ಇರ್ತಾರೆ, 7 ಮಾರ್ಕ್ಸ್ ಏನಂದ್ರೆ ಪೋಯಮ್ ಇರ್ತಾರೆ. ಇನ್ನು ಮತ್ತು ಲ್ಯಾಂಗ್ವೇಜ್ 2ದಾಗೂ ಸೇಮ್. ಈಗ ಲ್ಯಾಂಗ್ವೇಜ್ 1 ನೀವು ಕನ್ನಡ ತೊಗೊಂಡಿರ್ತೀರಿ, ನನ್ನ ಲ್ಯಾಂಗ್ವೇಜ್ 2 ಏನೋ ಇಂಗ್ಲೀಷ್ ತೊಗೊಂಡ್ರಿ ಅಥವಾ ಹಿಂದಿ ತೊಗೊಂಡ್ರಿ. ಟೋಟಲಿ ಇಲ್ಲಿ ಎಷ್ಟಪ್ಪ ಅಂದ್ರೆ ಟೋಟಲಿ 8 ಲ್ಯಾಂಗ್ವೇಜಸ್ ಇರ್ತಾವೆ. 8 ಲ್ಯಾಂಗ್ವೇಜಸ್. ಇಲ್ಲೂ ಕೂಡ 30 ಮಾರ್ಕ್ಸ್ ಐತಿ. ಈ 30 ಮಾರ್ಕ್ಸಾಗ ಹೆಂಗೆ ಸೇಮ್ ಹಿಂಗೆ 15 ಮತ್ತು ಇಲ್ಲೂ ಕೂಡ ಏನಂದ್ರೆ ಪ್ಯಾಸೇಜ್ 8 ಆಗಿರ್ಬೋದು, 8 ಆಗಿರ್ತೈತಿ. ಮತ್ತು ಪೋಯಮ್ ಅದು 7, 15 ಟೋಟಲಿ 15. ಮತ್ತು ಇಲ್ಲಂತೂ ಏನು ಪಡಗಾಗಿ ಇರ್ತದೆ. ಸೊ ಇನ್ ಲ್ಯಾಂಗ್ವೇಜ್ 1 ಇಟ್ ಕಂಪ್ರೈಸ್ ಆಫ್ 30 ಮಾರ್ಕ್ಸ್ ವೇರ್ 15 ಮಾರ್ಕ್ಸ್ ಕ್ಯಾರೀಸ್ ರಿಲೇಟೆಡ್ ಟು ಪ್ಯಾಸೇಜ್ ಆ್ಯಂಡ್ ಅ ಪೋಯಮ್. As I told in the earlier class that 50 contains related to language and related to grammar. So specifically what it means is that 8 marks it deals with the passage. There will be a paragraph, 2-3 paragraphs they will be given, and related to that passage they will be asking question. Total 8 questions, and there will be a poem, and that in that poem there will be a 7 questions. So total 8 plus 7 is 15, and in the language 2 also the same thing. 15 passage is for 8 marks and poem is for 7 ಮಾರ್ಕ್ಸ್. ಮತ್ತು ಇಲ್ಲಿ ಇನ್ನೊಂದೊಂದು ಸ್ಪಷ್ಟೀಕರಣ ಏನಿತ್ತಪ್ಪ ಅಂದರೆ ಇಲ್ಲಿ ಚೈಲ್ಡ್ ಸೈಕಾಲಜಿ ಪೆಡಗಾಗಿ ಅಂತ ಏನು ಹೇಳಿದ್ದೆಲ್ಲ ನಾನು. ಚೈಲ್ಡ್ ಸೈಕಾಲಜಿ, ಶಿಶು ಮನೋವಿಜ್ಞಾನ ಮತ್ತು ಬೋಧನಾಶಾಸ್ತ್ರ ಅಂತ ಏನು ಹೇಳಿದ್ದೆಲ್ಲ, ಇಲ್ಲಿ ಹೆಂಗಂದ್ರೆ ನಾನು ಕಳೆದ ಕ್ಲಾಸಲ್ಲಿ ಏನು ಹೇಳಿದೆ ಅಂದರೆ 30 ಮಾರ್ಕ್ಸ್ ಇರ್ತೈತಿ ಮತ್ತು ಡಿವೈಡ್ ಆಗ್ತೈತಿ. ಬಟ್ ಇಲ್ಲಿ ಡಿವೈಡ್ ಆಗಂಗಿಲ್ಲ, ಟೋಟಲಿ 30 ಮಾರ್ಕ್ಸ ಇರ್ತೈತಿ ಇಲ್ಲಿ. ಅದು 15 ಮತ್ತು 15 ಅಂತ ಡಿವೈಡ್ ಆಗಲ್ಲ.
15 ಅಂತ ಏನು ಡಿವೈಡ್ ಅಂತ ಹೇಳಿಲ್ಲ, ಅದಾಗಲ್ಲ. ಟೋಟಲಿ 30 ಮಾರ್ಕ್ಸ್ ಇರ್ತದೆ ಚೈಲ್ಡ್ ಸೈಕಾಲಜಿ ಆ್ಯಂಡ್ ಪೆಡಗಾಗಿ. ಟೋಟಲಿ ಇದೆಲ್ಲ ನೀವು ಅಭ್ಯಾಸ ಮಾಡಬೇಕು. ಮತ್ತು ಇದೇನಂದ್ರೆ ವೆರಿ ಇಂಪಾರ್ಟೆಂಟ್. ದಿಸ್ ಪಾರ್ಟ್ ಹ್ಯಾಸ್ ಐ ಟೋಲ್ಡ್ ಚೈಲ್ಡ್ ಸೈಕಾಲಜಿ ಆ್ಯಂಡ್ ಪೆಡಗಾಗಿ ಈಸ್ ವೆರಿ ಇಂಪಾರ್ಟೆಂಟ್ ಪಾರ್ಟ್, ಆ್ಯಂಡ್ ಹಿಯರ್ ಐ ಹ್ಯಾವ್ ಟೋಲ್ಡ್ ದಟ್ it contains 30 marks, and I told in the earlier class that is it will be divided into 15 and 15, but there will be no bifurcation or there will be no division between the marks. All 30 marks carries of child psychology and pedagogy. Okay, ಸೊ ಈಗ ನಾವು ಪೇಪರ್ 2 ಬಗ್ಗೆ ಅಂತೂ ಹಿಂದಿನ ತರಗತಿಯಲ್ಲಿ ನೋಡ್ಕೊಂಡೇವೆ, ಪೇಪರ್ 2 ಪ್ಯಾಟರ್ನ್ ಬಗ್ಗೆ. ಈಗ ನೆಕ್ಸ್ಟ್ ಏನಪ್ಪ ಅಂದ್ರೆ ಪೇಪರ್ 1 KTET ನಡೆಸುತ್ತಿರುವ ಪೇಪರ್ 1 ಬಗ್ಗೆ ನೋಡೋಣ. ಈ ಪೇಪರ್ 1 ಇಲ್ಲಿ ಹೆಂಗಂದ್ರೆ ಪೇಪರ್ 2ನಲ್ಲಿ ಏನಂದ್ರೆ 6 to 8 ನಾವು 6 to 8 ಶಾಲಾ ಮಕ್ಕಳಿಗೆ ಕಳಿಸ್ಬೇಕಂದ್ರೆ ಪೇಪರ್ 2 ಆಗಿರಬೇಕು. ಹಂಗೆ ಇಲ್ಲಿ ಪೇಪರ್ 1 ಹೆಂಗಂದ್ರೆ 1 to 5 ಬಗ್ಗೆ ಇಲ್ಲಿ ಡೀಲ್ ಮಾಡ್ತೈತಿ. ಮತ್ತು ಇಲ್ಲಿ ಹೆಂಗಂದ್ರೆ ಪೇಪರ್ 1ನಲ್ಲಿ ಟೋಟಲಿ ಎಷ್ಟಂದ್ರೆ ಇಲ್ಲೂ ಕೂಡ 150 ಮಾರ್ಕ್ಸೇ ಇರುತ್ತೆ. ಇಲ್ಲೂ ಕೂಡ ಎಷ್ಟಂದ್ರೆ 150 ಮಾರ್ಕ್ಸೇ ಇರುತ್ತೆ. ಇಲ್ಲಿ ಏನಂದ್ರೆ ಎಜುಕೇಷನ್ ಕ್ವಾಲಿಫಿಕೇಷನ್ ಬೇಕಲ್ಲ. ಈಗ ಹೆಂಗೆ ಪೇಪರ್ 2ಗೆ ನಾವು BA BEd BSc BEd ಅಥವಾ DEd ಮೇಲೆ BA BSc ಅಂತ ಹೇಳಿದ್ದೆಲ್ಲ, ಈಗ ಪೇಪರ್ 1ಗೂ ಕೂಡ ಹಂಗೆ ಎಜುಕೇಷನ್ ಕ್ವಾಲಿಫಿಕೇಷನ್ ಬೇಕು. ಸೊ ಇದಕ್ಕೆ ಏನು ಎಜುಕೇಷನ್ ಕ್ವಾಲಿಫಿಕೇಷನ್ ಅಂದ್ರೆ PUC ಪ್ಲಸ್ DEd. PUC plus DEd ಇದು ಎಜುಕೇಷನ್ ಕ್ವಾಲಿಫಿಕೇಷನ್ ಫಾರ್ ಪೇಪರ್ 1. ಸೊ ಟುಡೇ ವಿಲ್ ಬಿ ಡೀಲಿಂಗ್ ವಿತ್ ದ ಪೇಪರ್ 1 KTET's paper 1 exam pattern. So here it comprises of totally 150 marks, has same like paper 2. So the education qualification for paper 1 is that PUC plus DEd. Okay, so let us know about the exam pattern of paper 1. ಸೊ ಇಲ್ಲೇನಪ್ಪ ಅಂದರೆ ಇಲ್ಲೂ ಕೂಡ ಲ್ಯಾಂಗ್ವೇಜ್ 1 ಲ್ಯಾಂಗ್ವೇಜ್ 2 ಅಂತ ಇರುತ್ತೆ. ಸೇಮ್ ಹೆಂಗೆ ನಾವು ಸೆಕೆಂಡ್ ಪೇಪರ್ನಲ್ಲಿ ನೋಡ್ಕೊಂಡೇವಲ್ಲ, ಸೇಮ್ ಅದೇ ಪ್ಯಾಟರ್ನ್ ಥರ ಇಲ್ಲಿ ಕೂಡ ಲ್ಯಾಂಗ್ವೇಜ್ 1 ಲ್ಯಾಂಗ್ವೇಜ್ 2 ಇರುತ್ತೆ. ಅದರಲ್ಲಿ ಏನು ಚೇಂಜ್ ಬರೋಲ್ಲ. ಟೋಟಲಿ ಹೆಂಗಂದ್ರೆ 8 ಲ್ಯಾಂಗ್ವೇಜಸ್ ಇರ್ತಾವೆ, ನೀವು ಯಾವುದಾದ್ರೂ ಒಂದು ಚೂಸ್ ಮಾಡ್ಕೋಬೋದು. ಸೊ ಲ್ಯಾಂಗ್ವೇಜ್ 1 ಏನಂತಂದರೆ 30 ಮಾರ್ಕ್ಸ್ ಇರುತ್ತೆ, 30. ಸೊ ಇಲ್ಲಿ ಗಮನವಿಟ್ಟು ಕೇಳ್ರಿ, 30ದಾಗ ಮತ್ತೆ ಡಿವೈಡ್ ಆಗ್ತದೆ 15 ಅಂತ, 15 ಮತ್ತು 15. ಸೊ ಇಲ್ಲಿ 15 ಹೆಂಗಂದ್ರೆ ಮೊದಲೇ ಹೇಳಿದ್ದು 15 ಅಂದರೆ ಏನಿಲ್ಲಿ ಪ್ಯಾಸೇಜ್ ಮತ್ತು ಪೋಯಮ್ ಇರ್ತದೆ. ಇಲ್ಲಿ ಗ್ರಾಮರ್ ಅಂತಿರಲ್ಲ, ಪ್ಯಾಸೇಜ್ ಮತ್ತು ಪೋಯಮ್ ಇರ್ತೈತೆ. 8 ಮಾರ್ಕ್ಸ್ ಪ್ಯಾಸೇಜ್ ಆದರೆ 8 ಮತ್ತು 7 ಮಾರ್ಕ್ಸ್ ಏನಿರ್ತದೆ ಪೋಯಮ್ ಇರ್ತದೆ. ಸೊ ರಿಲೇಟೆಡ್ ಟು ಈಗ ಫಾರ್ ಎಕ್ಸಾಂಪಲ್ ನೀವು ಲ್ಯಾಂಗ್ವೇಜ್ 1 ಕನ್ನಡ ತೊಗೊಂಡಿದ್ರಂದ್ರೆ ಕನ್ನಡ ರಿಲೇಟೆಡ್ ಒಂದು ಗದ್ಯ ಭಾಗ ಕೊಟ್ಟಿರ್ತಾರೆ. ಗದ್ಯ ಭಾಗ ಪೂರ್ಣ ಕೊಟ್ಟು 8 ಕ್ವಶನ್ಸ್ ಇರ್ತದೆ, ಅದು ನೀವು ಆನ್ಸರ್ ಮಾಡಬೇಕು. ಆಮೇಲೆ ಪದ್ಯ ಭಾಗ ಇರ್ತದೆ, ಅಲ್ಲಿ ಹೆಂಗಂದ್ರೆ 7 ಕ್ವಶನ್ಸ್ ಇರ್ತದೆ, ಅದನ್ನು ನೀವು ಆನ್ಸರ್ ಮಾಡಬೇಕು. ಮತ್ತು ನೆಕ್ಸ್ಟ್ ಏನಂದ್ರೆ 15 ಮಾರ್ಕ್ಸ್ ಪೆಡಗಾಗಿ ಇರ್ತಾರೆ. ಏನು ನೀವು DEdನಲ್ಲಿ ಓದಿರ್ತೀರಲ್ಲ, DEdನಲ್ಲಿ ಅದರ ಸೇಮ್ ಪೆಡಗಾಗಿ 15 ಮಾರ್ಕ್ಸ್ ಇಲ್ಲಿ ಇರ್ತದೆ. ಸೊ ದಿಸ್ ಲ್ಯಾಂಗ್ವೇಜ್ 1 ಕಂಪ್ರೈಸ್ ಆಫ್ ಟೋಟಲಿ 30 ಮಾರ್ಕ್ಸ್. ಇನ್ ದಿಸ್ 30 ದೇರ್ ವಿಲ್ ಬಿ ಡಿವೈಡೇಷನ್ ಆಫ್ 15 and 15. This 15 deals with the passage and the poem, as I showed in the earlier class what the passage and what the poem it means. So in the same way this 15 marks deals with the passage and poem. Passage will be of 8 marks and poem will be of 7 marks. Later the 15 deals with the pedagogy. For example, language 1 you have chosen as a Kannada language, then Kannada pedagogy, how to teach, what are the methods to teach Kannada language for 1 to 5th standard students. So ಇಲ್ಲಿ ಫಸ್ಟ್ ಪೇಪರ್ ಬಗ್ಗೆ ನೋಡ್ಕೊಂಡಿವಿ ಲ್ಯಾಂಗ್ವೇಜ್ 1. ಸೊ ಲ್ಯಾಂಗ್ವೇಜ್ 2 ಇಲ್ಲೂ ಕೂಡ ಎಷ್ಟಂದ್ರೆ ಇದು 30 ಮಾರ್ಕ್ಸ್ನೇ ಇರುತ್ತೆ. ಸೇಮ್ ಡಿವೈಡೇಷನ್ 15 and 15. ಸೊ ಇಲ್ಲಿ ಕೂಡ ಹಂಗೆ 15 ಏನಿರ್ತದೆ. ಫಾರ್ ಎಕ್ಸಾಂಪಲ್ ಈಗ ನೀವು ಲ್ಯಾಂಗ್ವೇಜ್ 1 ಕನ್ನಡ ತೊಗೊಂಡ್ರಿ, ಸೊ ಲ್ಯಾಂಗ್ವೇಜ್ 2 ಏನು ತೊಗೊಂಡಿರ್ತೀರಿ ಇಂಗ್ಲೀಷ್ ತೊಗೊಂಡ್ರೆ ಅಲ್ಲಿ 15 ಮಾರ್ಕ್ಸ್ ಏನಿರ್ತೈತಿ ಇಂಗ್ಲೀಷ್ ಇರ್ತೈತಿ. ಅದು 15 ಮಾರ್ಕ್ಸ್ ಏನಿರ್ತೈತಪ್ಪ ಅಂದರೆ ಮತ್ತು ಪ್ಯಾಸೇಜ್ ಮತ್ತು ಪೋಯಮ ಇರ್ತದೆ. ಸೇಮ್ ನಾವು ಲ್ಯಾಂಗ್ವೇಜ್ 1ದಾಗ ಹೆಂಗೆ ನೋಡಿದ್ವಲ್ಲ ಕನ್ನಡದಾಗ ಏನಿರ್ತದೆ ಸೇಮ್ ಅಲ್ಲಿಯೂ ಕೂಡ 8 ಮಾರ್ಕ್ಸ್ ಪ್ಯಾಸೇಜ್ ಇದ್ದರೆ 7 ಮಾರ್ಕ್ಸ್ ಪೋಯಮ್ ಇರ್ತೈತಿ. ಸೊ ಇಲ್ಲಿ ಮತ್ತು 15 ಏನಿರ್ತೈತೆ ಅಂದರೆ ರಿಲೇಟೆಡ್ ಟು ಪೆಡಗಾಗಿ ಇರ್ತೈತೆ, ಬೋಧನಾಶಾಸ್ತ್ರ ಬಗ್ಗೆ ಇರ್ತೈತಿ. ಸೊ ದಿಸ್ ಲ್ಯಾಂಗ್ವೇಜ್ 2 ಕಂಪ್ರೈಸಸ್ ಆಫ್ ಸೇಮ್ 30 ಮಾರ್ಕ್ಸ್. ಸೊ ಅಗೇನ್ 15 marks is divided as a passage and a poem. Here the 15 marks deals with the passage and poem, where the passage will be given, they will be asked 8 questions and the poem will be given, and related to that poem there will be a 7 questions. And then remaining 15 is based on purely pedagogy. For example, language 2 you have chosen as a English, so English related pedagogy will be 15 marks. So third part is child psychology and pedagogy. Child psychology and pedagogy.
ಇಲ್ಲಿ ಏನಿರ್ತೈತೆ ಅಂದ್ರೆ 30 ಮಾರ್ಕ್ಸ್ ಇರ್ತೈತಿ. ಇಲ್ಲೊಂದು ಸ್ವಲ್ಪ ಲಕ್ಷ ಕೇಳ್ರಿ, ಇಲ್ಲಿ 30 ಮಾರ್ಕ್ಸ್ ಏನಿರ್ತೈತೆ ಅಂದ್ರೆ ಪ್ಯೂರ್ಲಿ ಚೈಲ್ಡ್ ಸೈಕಾಲಜಿ ಮತ್ತು ಪೆಡಗಾಗಿನೇ ಇರ್ತದೆ. ನೀವು ಡಿ ಎಡ್ನಲ್ಲಿ ಓದಿರ್ತಾರೆ, ಇದು ಮೇನ್ ಇದು ಫಸ್ಟ್ ಸೆಮ್ ಅಥವಾ ಸೆಕೆಂಡ್ ಸೆಮ್, ಥರ್ಡ್ ಸೆಮ್, ಫೋರ್ತ್ ಸೆಮ್ ಎಲ್ಲ ಮೇನ್ ಇಂಪಾರ್ಟೆಂಟ್ ಇದೆ. ಅದಕ್ಕೆ ಇದನ್ನು ಸ್ಟಾರ್ ಮಾರ್ಕ್ ಹಾಕಿ ಮೇನ್ ಇಂಪಾರ್ಟೆಂಟ್ ಅಂತ ಹೇಳ್ತೀವಿ. ಯಾಕಂದರೆ ಇಲ್ಲಿ ಚೈಲ್ಡ್ ಸೈಕಾಲಜಿ ಮೇನ್ ಇದು ಏನು ಟೋಟಲ್ KTT ಪೇಪರ್ 1 ಮತ್ತು ಪೇಪರ್ 2 ನಿಂತಿದೆ ಇದ್ರ ಮೇಲೆ ಚೈಲ್ಡ್ ಸೈಕಾಲಜಿ ಆ್ಯಂಡ್ ಪೆಡಗಾಗಿ. ಇಲ್ಲಿ ಹೆಂಗಂದ್ರೆ 30 ಮಾರ್ಕ್ಸ್ ಇರ್ತದೆ. ಮತ್ತು ಇಲ್ಲಿ ಹೆಂಗಂದ್ರೆ ಡಿವೈಡೇಷನ್ ಇರಲ್ಲ, ಏನು ಇಲ್ಲಿ ಒಟ್ಟು ಡಿವೈಡೇಷನ್ ಇಲ್ಲಿ ಹೆಂಗೆ 15 ಇರ್ತಲ್ಲ, ಹಂಗೆ ಇಲ್ಲಿ ಏನೂ ಡಿವೈಡೇಷನ್ ಇರಲ್ಲ. ಟೋಟಲ್ ಹೆಂಗಂದ್ರೆ 30 ಮಾರ್ಕ್ಸ್ ಇರ್ತದೆ. ಸೊ ಅದನ್ನು ನೀವೇನೈತೆ ಲಕ್ಷ ಕೇಳಬೇಕಿಲ್ಲಿ. 30 ಮಾರ್ಕ್ಸ್ ಚೈಲ್ಡ್ ಸೈಕಾಲಜಿ ಆ್ಯಂಡ್ ಪೆಡಗಾಗಿ ಇರ್ತದೆ. ಇದು ಸೇಮ್ ಅಂದರೆ ಇದೇನೈತಲ್ಲ, ಲ್ಯಾಂಗ್ವೇಜ್ 1 ಆಗಿರ್ಬೋದು, ಲ್ಯಾಂಗ್ವೇಜ್ 2 ಮತ್ತು ಚೈಲ್ಡ್ ಸೈಕಾಲಜಿ ಆ್ಯಂಡ್ ಪೆಡಗಾಗಿ ಸೇಮ್ ಫಾರ್ ಬೋತ್ ಪೇಪರ್ 1 ಆ್ಯಂಡ್ ಪೇಪರ್ 2. ಕ್ವಶನ್ಸ್ ಅಷ್ಟು ಚೇಂಜ್ ಆಗ್ಬೋದು, ಬಟ್ ಏನಿರ್ತದಲ್ಲ ಪ್ಯಾಟ್ರನ್ ಏನಿರ್ತದಲ್ಲ 30 ಮಾರ್ಕ್ಸ್ ಆಯ್ತು, ಇಲ್ಲಿ 30 ಆಯ್ತು, ಇಲ್ಲಿ 30 ಮತ್ತು ಇಲ್ಲಿ 15 ಡಿವೈಡೇಷನ್, ಇಲ್ಲಿ 15 ಡಿವೈಡೇಷನ್ ಆಗಿರ್ಬೋದು, ಮತ್ತು ಇಲ್ಲಿ 30 ಸೇಮ್ ಇರ್ತದೆ. ಅದು ಅಂದರೆ ಇದೇನೈತಿ 90 ಮಾರ್ಕ್ಸ್ ಏನಿರ್ತಲ್ಲ ಸೇಮೇ ಇರ್ತೈತಿ. ಸೇಮ್ ಕ್ವಶನ್ಸ್ ಮತ್ತು ಸೇಮ್ ಇರಲ್ಲ. ಮತ್ತು ನೀವು ಹಂಗೆ ಕನ್ಫ್ಯೂಸ್ ಮಾಡ್ಕೋಬೇಡಿ, ಕ್ವಶನ್ಸ್ ಸೇಮ್ ಇರೋಂಗಿಲ್ಲ, ಬಟ್ ಏನು ಮೆಥಡ್ ಅದಾವಲ್ಲ ಪ್ಯಾಟ್ರನ್ ಏನೈತಲ್ಲ ಅದು ಸೇಮ್ ಇರ್ತದೆ. ಇನ್ನು ನೆಕ್ಸ್ಟ್ ಇಲ್ಲಿ ಏನಂದ್ರೆ ಇಲ್ಲಿ ಮೇನ್ ಇಂಪಾರ್ಟೆಂಟ್ ಇರೋದು ಇಲ್ಲಿ ಇದೇನೋ ಎಷ್ಟಂದ್ರೆ 30 ಟೋಟಲ್ 90 ಮಾರ್ಕ್ಸ್ ಆಯ್ತು. ಇನ್ನು ಉಳಿದಿದ್ದು ಎಷ್ಟಂದ್ರೆ 60 ಮಾರ್ಕ್ಸ್. ಸೊ ಇಲ್ಲಿ ಏನಿರ್ತೈತೆ ಅಂದರೆ ಮ್ಯಾಥ್ಸ್ ಇರ್ತದೆ, ಮ್ಯಾಥ್ಸ್. ಮತ್ತು ಇದು ಎಲ್ಲರಿಗೂ ಕಾಮನ್. ಇದು PUC ನಾವು ಆರ್ಟ್ಸ್ ಮಾಡಿದ್ದೇವೆ ಸರ್, ನಮ್ಗೆ ಸೋಷಲ್ ಸೈನ್ಸ್ ಅಂತ ಹಂಗಿಲ್ಲ. PUC ನೀವು ಆರ್ಟ್ಸ ಮಾಡಿರಿ, ಸೈನ್ಸ್ ಮಾಡಿರಿ, ಎಲ್ಲರಿಗೂ ಮ್ಯಾಥ್ಸ್ ಸೇಮು. ಅಂದರೆ ಪ್ಯಾಟ್ರನ್ ಇದೇನೈತಲ್ಲ ಎಲ್ಲರಿಗೂ ಒಂದೇ ಇದು. ನಾವೀಗ ಹೆಂಗಂದ್ರೆ ಇಲ್ಲಿ ಪೇಪರ್ 2ದಾಗ ಪ್ಯಾಟ್ರನ್ನ ಒಂದು ಸ್ವಲ್ಪ ಬದಲಾವಣೆ ಆಗ್ತದೆ. ಸೈನ್ಸ್ BSc ಮಾಡಿದ್ರಲ್ಲಿ ಸೈನ್ಸ್ ಬರ್ತೈತಿ, BA ಮಾಡಿದ್ರಲ್ಲಿ ಸೋಷಲ್ ಸೈನ್ಸ್ ಬರ್ತದೆ. ಬಟ್ ಇಲ್ಲಿ ಹಾಗೆಲ್ಲ, ಇಲ್ಲೇನು ಡಿವೈಡ್ ಆಗಂಗೆ, ಇಲ್ಲೇನು ಹಂಗೆ ಏನಂತಾರೆ ಚೇಂಜ್ ಆಗಲ್ಲ, ಎಲ್ಲರಿಗೂ ಸೇಮ್. ಸೊ ಇಲ್ಲಿ ಮ್ಯಾಥ್ಸಾಗ ಏನಿರ್ತೈತೆ ಅಂದ್ರೆ ಮತ್ತು 30 ಮಾರ್ಕ್ಸ್ ಇರ್ತೈತಿ. ಸೊ 30ದಾಗ ಮತ್ತೆ ಇಲ್ಲಿ ಡಿವೈಡ್ ಆಗಬೇಕಲ್ಲ, ಇಲ್ಲಿ ಹೆಂಗೆ 15 ಆಯ್ತು, ಇಲ್ಲಿ ಹಂಗೆ 20 + 10 ಆಗ್ತೈತಿ, 20 + 10 ಆಗ್ತೈತಿ. ಸೊ ಈ 20 ರಿಲೇಟೆಡ್ ಟು ಮ್ಯಾಥ್ಸ್ ಇರ್ತದೆ, ಏನೋ 20 ಪ್ಯೂರ್ಲಿ ರಿಲೇಟೆಡ್ ಟು ಮ್ಯಾಥ್ಸ್ ಸಬ್ಜೆಕ್ಟ್ ಇದ್ರೆ 10 ರಿಲೇಟೆಡ್ ಟು ಪೆಡಗಾಗಿ. ಅಂದರೆ ಮ್ಯಾಥ್ಸ್ ಪೆಡಗಾಗಿ ಬೋಧನಾ, ಮ್ಯಾಥ್ಸ್ ಹೆಂಗೆ ನಾವು ಬೋಧನಾಶಾಸ್ತ್ರ ಅಂದರೆ ಮ್ಯಾಥ್ಸ್ನ ಹೆಂಗೆ ನಾವು ಯಾವ ಮೆಥಡಲ್ಲಿ ಇದು ಮಾಡ್ತೀವಿ ಅಡಾಪ್ಟ್ ಮಾಡ್ಕೊಂಡು ನಾವು ಕಲಿಸ್ತೇವೆ ಅನ್ನೋದು ಕ್ವಶನ್ಸ್ ಇರ್ತದೆ. ಇನ್ ದಿಸ್ ಫೋರ್ತ್ ಪಾರ್ಟ್ನ there is a subject maths for both. Either you study PUC as a arts or PUC as a science, it doesn't mean. Here maths is common for all. So it contains of 30 marks where 20 is been where 20 10 it has been divided into 20 marks related to maths subject and 10 marks related to maths pedagogy. Okay, so next fifth part ಏನಪ್ಪ ಅಂದ್ರೆ ಇಲ್ಲಿ environment ಅಂತ ಬರ್ತದೆ. ಎನ್ವಿರಾನ್ಮೆಂಟ್ ಅಂತ ಬರ್ತಾರೆ. ಎನ್ವಿರಾನ್ಮೆಂಟ್ ಇದು ಹೆಂಗಂದ್ರೆ ಇದು 30 ಮಾರ್ಕ್ಸ್ ಇರ್ತಾರೆ. ಎನ್ವಿರಾನ್ಮೆಂಟಲ್ ಸೈನ್ಸ್ ಅಂತ ಏನು ಕೇಳ್ತಲ್ಲ ನಾವು ಪರಿಸರ, ಅದು 30 ಮಾರ್ಕ್ಸ್ ಇರ್ತದೆ. ಅಲ್ಲಿಯೂ ಕೂಡ ಹೆಂಗಂದ್ರೆ ಸೇಮ್ 20 and 10, 20 + 10. 20 ಏನೈತೆ ರಿಲೇಟೆಡ್ ಟು ಎನ್ವೈರ್ಮೆಂಟ್ ಅಂದರೆ ಪರಿಸರ ಬಗ್ಗೆ ಕ್ವಶನ್ಸ್ ಕೇಳ್ತಾರೆ. 10 ಮತ್ತು ಏನೈತೆ ಅಂದ್ರೆ ರಿಲೇಟೆಡ್ ಟು ಆ ಪರಿಸರ ಅಂದರೆ ಎನ್ವೈರ್ಮೆಂಟ್ ಪೆಡಗಾಗಿ ಬಗ್ಗೆ ಇರ್ತಾರೆ. ಸೊ ಇನ್ ಫಿಫ್ತ್ ಪಾರ್ಟ್ ದೇರ್ ಇಸ್ ಅ ಸಬ್ಜೆಕ್ಟ್ ಎನ್ವಿರಾನ್ಮೆಂಟ್. Even this subject comprises of same 30 marks where 20 will be dealing with the environment subject and 10 will be dealing with the environment pedagogy. So this total comprises of 150. In that 150 you should score 90, minimum 90 marks minimum irthaiti for general and OBC and 83 marks. ಇದು 83 marks ಯಾರಿಗಂದ್ರೆ SC ಮತ್ತು ST ಮತ್ತು ಕ್ಯಾಟಗರಿ 1 ಅವ್ರಿಗೆ ಇರ್ತೈತಿ. ಸೊ ಇಲ್ಲಿ ಏನಂತಂದ್ರೆ 150 ಮಾರ್ಕ್ಸ್ ಆಯಿತು. ಈಗ ನೆಕ್ಸ್ಟ್ ಏನಂದ್ರೆ ದೃಷ್ಟಿದೋಷವುಳ್ಳ ಬ್ಲೈಂಡ್ ಕ್ಯಾಂಡಿಡೇಟ್ಸ್ ಅಂತ ಏನು ಹೇಳ್ತಾವಲ್ಲ ಅವ್ರಿಗೆ ಏನಂತಾರೆ ಮ್ಯಾಥ್ಸ್ ಮತ್ತು ಎನ್ವಿರಾನ್ಮೆಂಟ್ ಬದಲಾಗಿ 60 ಮಾರ್ಕ್ಸ್ ಏನು ಮ್ಯಾಥ್ಸ್ ಮತ್ತು ಎನ್ವಿರಾನ್ಮೆಂಟ್ ಇದು ಮಾಡ್ತಾರಲ್ಲ ಅದ್ರ ಬದಲಾಗಿ ಸೋಷಲ್ ಸೈನ್ಸ್ ಸಬ್ಜೆಕ್ಟ್ ಇಟ್ಟಿದ್ದಾರೆ. ಸೋಷಲ್ ಸೈನ್ಸ್ ಸಮಾಜ ವಿಜ್ಞಾನ ಸಬ್ಜೆಕ್ಟ್ ಇಟ್ಟಿದ್ದಾರೆ. ಅದು ಹೆಂಗಂದ್ರೆ 60 ಮಾರ್ಕ್ಸ್ ಇರ್ತೈತಿ. ಅಲ್ಲಿಯೂ ಕೂಡ ಹೆಂಗಂದ್ರೆ 40 ಮತ್ತು 20 ಅಂತ ಡಿವೈಡ್ ಆಗಿರ್ತದೆ. 40 ಮಾರ್ಕ್ಸ್ ರಿಲೇಟೆಡ್ ಟು ಸಮಾಜ ವಿಜ್ಞಾನ ಅಂದರೆ ಸೋಷಲ್ ಸೈನ್ಸ್ ಸಬ್ಜೆಕ್ಟ್ ಇದ್ದರೆ 20 ಮಾರ್ಕ್ಸ್ ರಿಲೇಟೆಡ್ ಟು ಪೆಡಗಾಗಿರ್ತದೆ. ಸೊ ಅ ಸ್ಪೆಷಲ್ ಪ್ರೊವಿಷನ್ ಫಾರ್ ಬ್ಲೈಂಡ್ ಸ್ಟೂಡೆಂಟ್ಸ್, ಸೋಷಲ್ ಸೈನ್ಸ್ ಸಬ್ಜೆಕ್ಟ್ ಮೀನ್ಸ್ ಎಕ್ಸೆಪ್ಟ್ ಮ್ಯಾಥ್ಸ್ ಆ್ಯಂಡ್ ಎನ್ವೈರ್ಮೆಂಟ್ನ ದೇ ಹ್ಯಾವ್ ಟು ರೈಟ್ ಸೋಷಲ್ ಸೈನ್ಸ್ ಆ್ಯಂಡ್ ದಿಸ್ ಸೋಷಲ್ ಸೈನ್ಸ್ ಸಬ್ಜೆಕ್ಟ್ ಡೀಲ್ಸ್ 60 ಮಾರ್ಕ್ಸ್ ವೇರ್ ಇಟ್ ಕ್ಯಾರೀಸ್ 40 and 20. 40 ಮಾರ್ಕ್ಸ್ ರಿಲೇಟೆಡ್ ಟು ಸೋಷಲ್ ಸೈನ್ಸ್ ಸಬ್ಜೆಕ್ಟ್ ಆ್ಯಂಡ್ 20 ಮಾರ್ಕ್ಸ್ ರಿಲೇಟೆಡ್ ಟು ಸೋಷಲ್ ಸೈನ್ಸ್ ಪೆಡಗಾಗಿ. ಸೊ ಇಲ್ಲಿ ಏನೈತಂದ್ರೆ ಸೋಷಲ್ ಸೈನ್ಸ್ ಬಗ್ಗೆ ನಾವು ನೋಡ್ಕೊಂಡೇವೆ. ಯಾರಿಗಂದ್ರೆ ಇಲ್ಲಿ ಬ್ಲೈಂಡ್ ಕ್ಯಾಂಡಿಡೇಟ್ಸ್. ಸೊ ಈ ಥರ ಟೋಟಲ್ ಅವಧಿ ಏನಪ್ಪ ಅಂದ್ರೆ ಈಗ KTT ಕ್ಲಿಯರ್ ಮಾಡ್ತೇವೆ. ಸೊ ಆ ಥರ ಏನು ಅವಧಿ ಐತಿ ಅಂದ್ರೆ ಪೆಲ್ಲ ಮೊದಲು 7 years ಇತ್ತು, ಈಗ ಲೈಫ್ ಟೈಮ್ ಮಾಡಿಬಿಟ್ಟಾರೆ. ಏನಂದ್ರೆ ಮೊದಲು 7 years ಇತ್ತು, ಬಟ್ ಹೋದ ವರ್ಷದಿಂದ ಏನು ಮಾಡಿದ್ರೆ ಲೈಫ್ ಟೈಮ್ ಮಾಡಿಬಿಟ್ಟಾರು. ಸೊ ಆ ಥರ ಅವಧಿ ಏನು ಟೋಟಲಿ ಲೈಫ್ ಟೈಮ್ ಆಗಿದೆ. ಎಸ್
ಸೊ ಇಲ್ಲಿ ನಾವು ಟೋಟಲ್ ಹೆಂಗಂದ್ರೆ ಪೇಪರ್ 1 ಬಗ್ಗೆ ನೋಡಿದ್ದೀವಿ. ಸೊ ಹಿಂದಿನ ವಿಡಿಯೋದಲ್ಲಿ ಏನಂದರೆ ಪೇಪರ್ 2 ಬಗ್ಗೆನೂ ಕೂಡ ನಾನು ಪ್ಯಾಟ್ರನ್ ಹೇಳಿದ್ದೀನಿ. ಸೊ ಪೇಪರ್ 1 ಮತ್ತು ಪೇಪರ್ 2 ಪ್ಯಾಟ್ರನ್ ಪೂರ್ಣ ತಿಳ್ಕೊಂಡೆವು. ಸೊ ಯಾಕೆ ನಾವು ಎಕ್ಸಾಮ್ ಪ್ಯಾಟ್ರನ್ ಈಗ ತಿಳ್ಕೊಂಡು ಅಂದರೆ ಯಾವುದೇ ಒಂದು ಎಕ್ಸಾಮ್ ಇದ್ರೂ ಅದಕ್ಕೊಂದು ಪ್ಯಾಟ್ರನ್ ಇರ್ತದೆ, ಅದಕ್ಕೊಂದು ಸಿಲೆಬಸ್ ಇರ್ತದೆ, ಅದನ್ನು ನಾವು ತಿಳ್ಕೊಬೇಕು. ಸೊ ಇದನ್ನು ಹೆಂಗಂದ್ರೆ ನಾವು ಪೇಪರ್ 1 ಮತ್ತು ಪೇಪರ್ 2 ಎಕ್ಸಾಮ್ ಪ್ಯಾಟ್ರನ್ ತಿಳ್ಕೊಂಡು ಅಂದ್ರೆ 50% ಇಲ್ಲಿ ಎಕ್ಸಾಮ್ ಕ್ಲಿಯರ್ ಆದಾಗ ಹೆಂಗೆ ರೀ. ಮತ್ತು 50% ಎಕ್ಸಾಮ್ ಕ್ಲಿಯರ್ ಆದಾಗ ಹೆಂಗಂದ್ರೆ ಈಗ ಫಾರ್ ಎಕ್ಸಾಂಪಲ್ ಒಬ್ಬ ಅಭ್ಯರ್ಥಿ ಇರ್ತಾನೆ, ಅವೇನಂದ್ರೆ KTET ಪೇಪರ್ 1 ಆಯಿತು ಮತ್ತು ಪೇಪರ್ 2ಗೆ ಅಭ್ಯಾಸ ಮಾಡ್ತಿರ್ತಾನೆ, ಏನೋ ಸ್ಟಡಿ ಮಾಡ್ತಿರ್ತಾನೆ. ಸೊ ಏನು ಮಾಡೋದಂದ್ರೆ ಯಾರೋ ಒಬ್ಬರು ಹೇಳ್ತಿರ್ತಾರೆ ಎಕ್ಸಾಮ್ ನೀವು ಓದಾಕತಿಯಲ್ಲ, ಸೊ ನೀವು ನ್ಯೂಸ್ ಪೇಪರ್ ಓದಬೇಕು, ಮ್ಯಾಗ್ಝಿನ್ಸ್ ಓದಬೇಕು ಅಂತಂತಾರೆ. ಸೊ ಅದನ್ನು ಏನೈತಿ ನ್ಯೂಸ್ ಪೇಪರ್ ಮ್ಯಾಗ್ಝಿನ್ಸಲ್ಲಿ ಒಂದೂವರೆ ತಾಸು ಟೈಮ್ ಹಾಕ್ತಾನೆ, ಅದನ್ನು ವೇಸ್ಟ್ ಅಲ್ಲ. ಯಾಕಂದರೆ ಇಲ್ಲಿ ಎಲ್ಲಿ ನಾವು ನೋಡಿದ್ರಿ ಎಲ್ಲಾದರೂ ಕೂಡ ಇಲ್ಲಿ ಒಂದು ಅಂಶ ಐತಿ, ಕರೆಂಟ್ ಅಫೇರ್ಸ್ ಅನ್ನೋದು ಅಂಶ ಅದ ಇಲ್ಲ. ಸೊ ದೇರ್ ಇಸ್ ನೋ ಎನಿ ಕರೆಂಟ್ ಅಫೇರ್ಸ್ ಇನ್ ದಿಸ್ KTET paper 1 and paper 2 pattern. So some candidates they study for current affairs, they study the Hindu papers and all, but it is not necessary. So just the subject whatever it is, it has to be understood. ಅದು ಸಬ್ಜೆಕ್ಟ್ ನೀವು ತಿಳ್ಕೊಂಡ್ರೆ ಅಷ್ಟೇ ನೀವು ಮುಂದೆ ಏನೈತಂದ್ರೆ ಓದಾಕೆ ನಿಮ್ಗೆ ಅನುಕೂಲ ಆಗ್ತದೆ. ಸೊ ನಾವು ನೆಕ್ಸ್ಟ್ ತರಗತಿಯಲ್ಲಿ ಏನಂದ್ರೆ ಟೆಕ್ಸ್ಟ್ ಬುಕ್ಸ್ ಯಾವ ರೆಫರ್ ಮಾಡಬೇಕು ಅಂದರೆ ಯಾವ ಬುಕ್ಸ್ ರೆಫರ್ ಮಾಡಬೇಕು ಮತ್ತು ರೆಫರ್ ಮಾಡಿಕೊಡಿ ಹೆಂಗೆ ಓದಬೇಕು ಅನ್ನೋದನ್ನು ಕೂಡ ನಾನು ನೆಕ್ಸ್ಟ್ ಅಂದ್ರೆ ಬರ್ತಕ್ಕಂಥ ಥರ್ಡ್ ವಿಡಿಯೋದಲ್ಲಿ ಹೇಳ್ತೇನೆ. ಸೊ ಹಿಂದಿಗೆ ಏನಂದ್ರೆ ಪೇಪರ್ 1 ಮತ್ತು ಪೇಪರ್ 2 ಎಕ್ಸಾಮ್ ಪ್ಯಾಟ್ರನ್ ಬಗ್ಗೆ ಪೂರ್ಣ ನಿಮ್ಗೆ ಬ್ಲೂ ಪ್ರಿಂಟ್ ತಿಳಿಯಿತು. ಸೊ ಈಗ ಏನಂದ್ರೆ ನೆಕ್ಸ್ಟ್ ವಿಡಿಯೋದಲ್ಲಿ ಹೆಂಗೆ ಅಂದರೆ ಯಾವ ಬುಕ್ಸ್ ನಾವು ರೆಫರ್ ಮಾಡಬೇಕು, ನಾ ಹೇಳಿದ್ನಲ್ಲ ಮೊದಲೇ ಕ್ಲಾಸ್ನಲ್ಲಿ 6 to 10th ಬುಕ್ಸ್ ರೆಫರ್ ಮಾಡಬೇಕು, ಅದನ್ನು ಹೆಂಗೆ ರೆಫರ್ ಮಾಡಬೇಕು ಮತ್ತು ಹೆಂಗೆ ನೋಟ್ಸ್ ಮಾಡಬೇಕು ಮತ್ತು ಹೆಂಗೆ ನಾವು ಸ್ಟಡಿ ಮಾಡಬೇಕು ಅನ್ನೋದು ಇಷ್ಟು ನಾ ಹೇಳಿದಂದ್ರೆ ಇಷ್ಟು ಮೂರು ವಿಡಿಯೋದಲ್ಲಿ ಮುಗಿಯುತ್ತೆ. ಇಷ್ಟು ನಾ ಹೇಳಿದಂದ್ರೆ ಏನೋ 60% ನಿಮ್ದು ಆದಂಗೆ, 60% ಇಲ್ಲಿ ಆದಂಗೆ. ಸೊ ನೆಕ್ಸ್ಟ್ ಏನೈತಂದ್ರೆ 40% ನೀವು ಓದಬೇಕಾಗ್ತೈತಿ. ಅದನ್ನು ಇದೇನೇ ಹೇಳಿದ್ನ ಇದನ್ನು ನೀವು ಕರೆಕ್ಟಾಗಿ ಇಂಪ್ಲೈ ಮಾಡಬೇಕು. ಯಾಕಂದ್ರೆ ಯಾವುದೋ ಈಗ ನೋಡಿರಿ ನೀವು ಯಾವುದೋ ಒಂದು ನಾವು ಸ್ಟಡಿ ಮಾಡ್ಬೇಕಂದ್ರೆ ಈಗ ಏನು ಮಾಡ್ತೇವೆ, ಯಾವುದೋ ಒಂದು ಯೂಟ್ಯೂಬ್ ವೀಡಿಯೋ ನೋಡ್ತೇವೆ, ಯಾವುದೋ ಒಬ್ಬರು ಇನ್ಸ್ಪಿರೇಷನ್ ನೋಡ್ತೇವೆ, ಚಾಲು ಮಾಡಿಬಿಡ್ತೇವೆ. KS ಆಗಿರಲಿ, PC ಆಗಿರಲಿ ಅಥವಾ ನಮ್ಮ TET ಆಗಿರ್ಬೋದು. ಬಟ್ ಅದಕ್ಕಿಂತ ಪೈಲ ನಾವು ಏನು ತಿಳ್ಕೊಬೇಕಂದ್ರೆ ಹೆಂಗೆ ಇರ್ತದೆ, ಪ್ಯಾಟ್ರನ್ ಏನು ಇರ್ತದೆ, ಸೊ ಅದು ಮೇನ್ ಬೇಕಲ್ಲ. ಹಂಗೆ ನಾವು ಸ್ಟಡಿ ಮಾಡ್ತೇವೆ ಅಂದರೆ ಯಾವುದೂ ಆಗಂಗಿಲ್ಲ. ಸೊ ನಾವು ಕ್ಲಿಯರ್ ಮಾಡ್ಬೇಕು, ನಾವು ಕ್ಲಿಯರ್ ಮಾಡೋ ದೃಷ್ಟಿದಾಗಿರ್ಬೇಕು. ಮತ್ತು ಇಲ್ಲಿ ಹೆಂಗಂದ್ರೆ ಇಲ್ಲಿ 90 ಮಾರ್ಕ್ಸ್ ಐತಿ, 83 ಮಾರ್ಕ್ಸ್ ಐತಿ ಅಷ್ಟೇ ಮಾಡ್ರೆ ನಡೆಯಲ್ಲ, ಒಂದು ಸ್ವಲ್ಪ ಹೆಚ್ಚು ಮಾಡ್ಬೇಕು. ಅಷ್ಟು ಐತಿ ಮಿನಿಮಮ್ ಮಾರ್ಕ್ಸ್ ಐತಿ, ಬಟ್ ನೀವು ಎಷ್ಟು ಗುಡ್ ಸ್ಕೋರ್ ನೀವು ಮಾಡ್ತಾರೆ ಅಷ್ಟು ನಿಮ್ಗೆ ಚಲೋ. ಯಾಕಂದ್ರೆ ಇಲ್ಲೂ ಕೂಡ ಹೆಂಗಂದ್ರೆ PUC ಮಾರ್ಕ್ಸ್ ಹಿಡಿತಾರೋ ಮತ್ತು D.Ed ಮಾರ್ಕ್ಸ್ ಹಿಡಿತಾರೋ ಪ್ಲಸ್ ನಿಮ್ಮದು TET ಹಿಡಿತಾರೋ ಪ್ಲಸ್ CET ಹಿಡಿತಾರೋ. ಸೊ 4 ಏನು ಮಾಡ್ತಾರಂದ್ರೆ ಕಂಬೈನ್ ಮಾಡಿ ಲಾಸ್ಟ್ ಇದು ಮಾಡಿಬಿಡ್ತಾರೆ. ಸೊ ಅಂದರೆ ಎಲ್ಲದಕ್ಕೂ ಇಲ್ಲಿ ಸ್ಕೋರ್ ಬೇಕು. ನೀವು ಜಸ್ಟ್ 83 ಐತಿ, SC ಐತಿ 83, ನಾವು OBC 90 ಅಂದರೆ ಅಷ್ಟೇ ಮಾಡ್ರೆ ನಡೆಯಂಗಿಲ್ಲ, ಒಂದು ಸ್ವಲ್ಪ ಹೆಚ್ಚು ಸ್ಕೋರ್ ಮಾಡಬೇಕು. ಅದಕ್ಕಾಗಿ ಏನಂದ್ರೆ ನೆಕ್ಸ್ಟ್ ಕ್ಲಾಸ್ನಲ್ಲಿ ಯಾವ ಬುಕ್ಸ್ ನಾವು ರೆಫರ್ ಮಾಡಬೇಕು ಮತ್ತು ಹೆಂಗೆ ಬುಕ್ಸನ್ನು ಹೆಂಗೆ ಓದಬೇಕು ಅನ್ನೋದು ಹೇಳ್ತೀನಿ. ಮತ್ತು ನೆಕ್ಸ್ಟ್ ಬರೋಂಥ ಕ್ಲಾಸ್ನಲ್ಲಿ ಕೂಡ ಸೋಷಲ್ ಸೈನ್ಸ್ ಕ್ಲಾಸ್ ಮತ್ತು ಸೈಕಾಲಜಿ ಕ್ಲಾಸ್ ಕೂಡ ಮಾಡುತ್ತೇನೆ. ಸೊ ಥ್ಯಾಂಕ್ ಯು.